ಸೊ ನಿಮಗೆ ತಮ್ಮನೇಲಿ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ. ಇವತ್ತು ನಾನು ಸುತ್ತೂರ್ಗೆ ಹೋಗ್ತಿದ್ದೆ ರಾಯಲ್ ಬೇಬಿ ಎತ್ಕೊಂಡು. ಬನ್ನಿ ಹೋಗೋಣ, ಹೆಂಗಿತ್ತು ಅಂತೆಲ್ಲ ತೋರಿಸ್ತೀನಿ ನಿಮಗೆ. ನೀವು ಜಾತ್ರೆಗೆ ಬಂದಿದ್ರೆ ಹೇಳಿ, ಕಮೆಂಟ್ ಮಾಡಿ ಸತಿ. ಅಲ್ಲಿ ಏನೇನಿತ್ತು ಅಂತೆಲ್ಲ ತೋರಿಸ್ತೀನಿ. ಬನ್ನಿ, ನಾವು ಫಸ್ಟ್ ದೇವ್ರ ದರ್ಶನ ಮಾಡ್ಕೊಂಡು ಆಮೇಲೆ ಕೃತಕ್ಕೆ ಕೈ ಮುಕ್ಕೊಂಡು ಆಮೇಲೆ ಕೃಷಿ ಮೇಳ ನೋಡೋಕೆ ಹೋಗ್ತೀವಿ. ಆಮೇಲೆ ವೆರೈಟಿ ಆಫ್ ಇದಿತ್ತು, ಗಿಡಗಳು, ಆಮೇಲೆ ಹಸುಗಳು, ಆಮೇಲೆ ಟ್ರ್ಯಾಕ್ಟರ್ಗಳಲ್ಲಿ ಏನು ಹೊಸದು ಬಂದಿದೆ ಅದು ಇತ್ತು. ಅದೆಲ್ಲ ನಿಮ್ಗೆ ಅಪ್ಡೇಟ್ ಬೇಕು ಅಂದರೆ ವೀಡಿಯೋ ಕೊನೆ ತನಕ ನೋಡಬೇಕು. ಬನ್ನಿ, ಈಗ ದೇವಸ್ಥಾನ ಒಳಗಡೆ ಹೋಗ್ಬಿಟ್ಟು ಕೈ ಮುಕ್ಕೊಂಡು ನೆಕ್ಸ್ಟ್ ಹೋಗೋಣ ನಾವು. ತುಂಬ ರಶ್ ಇತ್ತು ದೇವಸ್ಥಾನದ ಗರ್ಭಗುಡಿ ಒಳಗಡೆ ಅಂತ. ಬನ್ನಿ ತೋರಿಸ್ತೀನಿ, ಒಳಗಡೆ ಹೋಗೋಣ. ನೋಡಿ ಇವತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇನ್ನೂ ಯಾರು ಹೋಗ್ಬೇಕು ಅಂತ ಇದ್ದರೆ ಇವತ್ತೇ ಲಾಸ್ಟ್ ಡೇಟು, 20ನೇ ತಾರೀಕು. ಇವತ್ತೇ ಹೋಗಿ ನೋಡ್ಬೇಕು ನೀವು. ನಾನು ಫಸ್ಟು ವ್ರತ ನೋಡಿಕೊಂಡು ಕೈ ಮುಕ್ಕೊಂಡು ಒಳಗಡೆ ಹೋಗೋಣ ಬನ್ನಿ. ನೋಡಿ, ಇಲ್ಲಿ ಆರ್ಚ್ ಹತ್ರ ಫುಲ್ಲು ಓಲ್ಡ್ ಡೆಕೋರೇಷನ್ ಮಾಡಿದ್ದಾರೆ, ತುಂಬ ಸಖತ್ತಾಗಿ ಕಾಣಿಸ್ತಿತ್ತು ಅದುವೇ. ಆಮೇಲೆ ಒಳಗಡೆ ಇದು ಮಾಡ್ತಿದ್ರು ಫಂಕ್ಷನ್ನು. ಬನ್ನಿ ಅದನ್ನು ತೋರಿಸ್ತೀನಿ ನಿಮಗೆ. ಈಗ ಆರ್ಕೆಸ್ಟ್ರಾ ಅಂತೂ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು ನೋಡಿ. 15ರಿಂದ 20 ತಾರೀಕುವರೆಗೆ ಇತ್ತು ಜಾತ್ರೆ. ಬನ್ನಿ ಮುಂದಕ್ಕೆ ಹೋಗ್ತೀನಿ, ಏನು ಆಗುತ್ತೆ ಅಂತ ತೋರಿಸ್ತೀನಿ. ಲೈಟಿಂಗ್ಸ್ ಎಲ್ಲ ನೆಟ್ ಮಾಡಿದ್ದಾರೆ ಇಲ್ಲಿ. ಆಮೇಲೆ ಸುಮಾರು VIP ಆಮೇಲೆ ಸುಮಾರು ಜನ ಬಂದಿದ್ದರು ಇವತ್ತು. ನೋಡಿ ಯಾವುದೋ ಪ್ರೋಗ್ರಾಮ್ ನಡೀತಿದೆ. ನಿಮಗೆ ಈ ಥರ ವೀಡಿಯೋಸ್ ಬೇಕು ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ನೋಟಿಫಿಕೇಶನ್ ಆಗಿಡಿ, ಬೇಗ ಬರುತ್ತೆ ಅಪ್ಡೇಟು. ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೇ ಅಲ್ಲೋ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಒಳಗಡೆ ಬಂದು ದೇವ್ರ ದರ್ಶನ ಮಾಡೋಣ. ಈಗ ರಶ್ಶು ಹೆವಿ ಇತ್ತು ಇವತ್ತು, ನನಗಂತೂ ದೇವ್ರ ದರ್ಶನ ಮಾಡೋದು ಸಾಕಾಗೋಯ್ತು. ನೆಕ್ಸ್ಟು ಬನ್ನಿ, ನಿಮಗೆ ಒಳಗಡೆ ಚಿಕ್ಕ ರಥ ಇದೆ, ಅದನ್ನು ತೋರಿಸ್ತೀನಿ, ಬೆಳ್ಳಿ ರಥ. ನೀವು ನೋಡ್ತಿರ್ಬೋದು, ಅದಕ್ಕೆ ಹೂವಿಂದ ತುಂಬ ನೀಟಾಗಿ ಅಲಂಕಾರ ಮಾಡಿದ್ದಾರೆ. ಬನ್ನಿ, ಅದಾದಮೇಲೆ ಈ ಕಡೆ ದೂರದಿಂದ ನಿಮಗೆ ರಶ್ ಇಷ್ಟಿದೆ ಅಂತ ತೋರಿಸ್ತೀನಿ. ನೋಡಿ, ಇಲ್ಲಿ ಪಲ್ಲಕ್ಕಿ ಹತ್ರನೇ ಇಷ್ಟು ರಶ್ ಇದೆ, ಇನ್ನು ಅಲ್ಲೆಷ್ಟು ರಶ್ ಇರೋಲ್ಲ. ನಾನಂತೂ ಒಳಗಡೆ ಹೋಗಿ ಈಚೆ ಬರೋ ಅಷ್ಟರಲ್ಲಿ ಹೋಗ್ತದೆ ಫುಲ್ಲು. ಅಲ್ಲೆಲ್ಲ ನೋಡ್ಕೊಂಡು ನಾವು ನೆಕ್ಸ್ಟು ದಾಸೋಹ ಹೋಗೋಣ ಅಂತ ಬಂದ್ವಿ. ಪುಣ್ಯಕ್ಕೆ ಇಲ್ಲಿ ಅಷ್ಟೊಂದು ರಶ್ ಇರಲಿಲ್ಲ. ಆಮೇಲೆ ನೀವು ಬಂದು ದಾಸೋಹಕ್ಕೆ ಲೇಡೀಸ್ ಸಪ್ರೇಟು ಜೆಂಟ್ಸ್ ಸಪ್ರೇಟ್ ಹೋಗ್ಬೇಕು ಕ್ಯೂವಲ್ಲಿ. ನಮಗೆ ಈ ದಾಸೋಹದಲ್ಲಿ ಏನಂದರೆ JSS ಕಾಲೇಜಲ್ಲಿ ಇರೋರಿಗೆಲ್ಲ ಏನೋ ಒಂಥರ ಖುಷಿ. ಯಾಕೆಂದರೆ ಹುಡುಗರು ನಮಗೆ ಆಟೋಲ್ಲಿ ಹೋಗೋದು, ಆಮೇಲೆ ಅಲ್ಲಿ ಮಾಡೋ ಕ್ವಾಟ್ಲೆಗಳು ನಾವು ಏನೋ ಒಂಥರ ಚೆನ್ನಾಗಿರುತ್ತೆ ಅದಕ್ಕೆ. ಯಾಕೆಂದರೆ ಮೆಮೊರೀಸು ಮರೆಯೋಕ್ಕಾಗಲ್ಲ. ನಾನು JSS ಐಟಿಯಲ್ಲಿ 3 ವರ್ಷ ಓದಿದ್ದೆ, ಆಗ ಒಂದ್ಸತಿ ಬಂದಿದ್ದೆ. ಏನೇ ಆಗಲಿ ಸುತ್ತೂರು ಜಾತ್ರೆ ಬಂದರೆ ಅಂತ ನಮ್ಮ ಹುಡುಗರಿಗೆ ಹೇಗೆ ಖುಷಿ ಆಗ್ತಿತ್ತು. ಆಮೇಲೆ ಅಲ್ಲೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಕೃಷಿ ಮೇಳ ನೋಡೋಕೆ ಬಂದ್ವಿ, ಅದನ್ನು ತೋರಿಸ್ತೀನಿ ಬನ್ನಿ. ಟಿಕೆಟ್ ಎಲ್ಲಿ ತೊಗೋಬೇಕು, ಆಮೇಲೆ ಎಷ್ಟು ಟಿಕೆಟ್ ಅಂತೆಲ್ಲ. ನೀವು 10 ರೂಪೀಸ್ ಕೊಟ್ಟರೆ ಸಾಕು, ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ಬೋದು ಆರಾಮಾಗಿ. ಫಸ್ಟು ನಿಮ್ಗೆ ಹೋಗ್ತಿದ್ದಂಗೆ ಏನಿದೆ ಅಂತ ತೋರಿಸ್ತೀನಿ ಬನ್ನಿ. ನಾವು ಹೋಗ್ತಿದ್ದಂಗೆ ಫಸ್ಟ್ ಕಾಣಿಸಿದ್ದೆ ಇದು. ಈಗಿನ ಕಾಲದಲ್ಲಿ ಮೊಬೈಲ್ ಅಡಿಕ್ಷನ್ ಎಷ್ಟಿದೆ ಅಂತ ತೋರ್ಸೋಕ್ಕೋಸ್ಕರ ಒಂದು ಮಾಡೆಲ್ ಮಾಡಿ ಇಟ್ಟಿದ್ರು. ಲೈಕ್ ಎಷ್ಟು ಅಡಿಕ್ಷನ್ ಇದೆ ಮಕ್ಕಳು ಆಮೇಲೆ ಎಲ್ಲರೂ ಅಂತ. ಅದರಿಂದ ನೇಚರ್ ಎಷ್ಟು ಹಾಳಾಗುತ್ತೆ ಅಂತೆಲ್ಲ ತೋರ್ಸೋಕ್ಕೂ ಮಾಡಿದ್ರು ಮುಂದೆ. ಇಲ್ಲಿ ನೋಡ್ತಿರ್ಬೋದು, ನಿಮಗೆ ಫೋಟೋ ತೆಗಿಬೇಕು ಅಂದರೆ ಎಲ್ಲ ಥರದ್ದು ಇದೆ ನೋಡಿ. ಇಲ್ಲಿ ಕಾಂತಾರದ್ದು ಇಟ್ಟಿದ್ದಾರೆ. ಆಮೇಲೆ ಮರ ಕಡಿಯೋದ್ರಿಂದ ಹುಲಿ, ಪ್ರಾಣಿ, ಪಕ್ಷಿ ಎಲ್ಲ ಸಾಯ್ತಿರೋದನ್ನೂ ಒಂದು ಮಾಡೆಲ್ ಮಾಡಿ ಇಟ್ಟಿದ್ರು, ರಕ್ಷಣೆ ಮಾಡಬೇಕು ಅಂತ. ನೆಕ್ಸ್ಟು ಇದನ್ನೆಲ್ಲ ನೋಡ್ಕೊಂಡು ನಾವು ಮುಂದೆ ಡ್ಯಾನ್ಸ್ ಪ್ರೋಗ್ರಾಮ್ ನಡೀತಿತ್ತು, ಅಲ್ಲೊಂದು ½ ಆನ್ ಅವರ್ ನೋಡಿಕೊಂಡು ಮುಂದೆ ಏನೇನಾಯ್ತು ಅಂದರೆ ತೋರಿಸ್ತೀನಿ. ಡ್ಯಾನ್ಸ್ ಪ್ರೋಗ್ರಾಮ್ ಅಂತ ತುಂಬ ಚೆನ್ನಾಗಿ ನಡೀತಿತ್ತು. ಎಲ್ಲ JSS ಹುಡುಗರೆ ಎಷ್ಟು ನೀಟಾಗಿ ಕಲ್ತ್ಕೊಬಂದಿದ್ರು ಅಂದರೆ ತುಂಬ ಸಖತ್ತಾಗಿತ್ತು. ಅದಕ್ಕೆ ಹೇಳೋದಕ್ಕಿಂತ ಬಂದು ನೋಡಬೇಕು ನೀವು, ಹೇಳಿದ್ರೂ ಅದು ಗೊತ್ತಾಗಲ್ಲ. ಅದೆಲ್ಲ ನೋಡಿಕೊಂಡು ನಾನು ನನ್ನ ಫೇವ್ರೇಟ್ ಸ್ಪಾಟಿಗೆ ಬಂದೆ, ಅದೇ ನಮ್ಮ ಕೃಷಿ ಮೇಳ. ನೋಡಿ, ಇಲ್ಲಿ ಹೋರಿಗಳನ್ನ ಎತ್ತಿನ ಬಂಡೀಲಿ ಹೋಗ್ತಿರೋ ಥರ ಡೆಕೋರೇಷನ್ ಮಾಡ್ಬಿಟ್ಟು ಎಷ್ಟು ನೀಟಾಗಿ ನಿಲ್ಲಿಸಿದ್ದಾರೆ. ಆಮೇಲೆ ಇನ್ನೊಂದು ಸೈಡು ಬನ್ನಿ ತೋರಿಸ್ತೀನಿ. ಈ ಸಂಕ್ರಾಂತಿಲಿ ನಾವು ಏನೇನು ಲೈಕ್ ಪೂಜೆ ಮಾಡ್ತೀವಿ, ಬೇವು ಬೆಲ್ಲ ಅದೆಲ್ಲ ಹೆಂಗೆ ಏನು ಹಬ್ಬ ಅಂತೆಲ್ಲ ತೋರ್ಸೋಕ್ಕೆ ನೀಟಾಗಿ ಮಾಡೆಲ್ ಮಾಡಿ ಇಟ್ಟಿದ್ರು, ಹೆಂಗೆ ನಡೀತಪ್ಪ ಅಂತ. ಬನ್ನಿ ಒಳಗಡೆ ಹೋಗಿ ತೋರಿಸ್ತೀನಿ ನಿಮಗೆ. ಈಗ ಕೃಷಿ ಮೇಳ ಏನೇನಿದೆ ಅಂತೆಲ್ಲ ಬನ್ನಿ ಒಳಗಡೆ ಹೋಗೋಣ. ಈಗ ತುಂಬ ಸಖತ್ತಾಗಿ ಮಾಡಿದರು, ಯಾವ್ಯಾವ ಥರ ಗಿಡ ಇದೆ, ಆಮೇಲೆ ಅದಕ್ಕೆ ಏನೇನು ಔಷಧಿ ಹಾಕಬೇಕು, ಅದಾದಮೇಲೆ ಯಾವ ಕ್ರಾಪ್ ಬಂದು ಯಾವ ಕ್ರಾಪ್ ಬೆಳಿಬೋದು ಅಂತ ತೋರಿಸಿದ್ರಲ್ಲಿ ತೋರಿಸ್ತೀನಿ ಬನ್ನಿ. ಈಗ ನೋಡಿ ಇಲ್ಲಿ, ಆಮೇಲೆ ಯಾವ ಕ್ರಾಪ್ ಅದು ಅಂತ ಎಲ್ಲ ಅದ್ರ ಮುಂದೆ ಬೋರ್ಡು ಹಾಕಿದ್ರು ನೋಡಿ. ಇಲ್ಲಿ ಎಷ್ಟು ನೀಟಾಗಿ ಬೆಳೆದಿದೆ ಅಂತ. ಇಲ್ಲಿ ಮಂಡ್ಯ ಸೈಡವ್ರಿಗೆ VC ಫಾರಮ್ಮು ಕೃಷಿ ಮೇಳ ಇಷ್ಟ ಆದರೆ, ನಮ್ಮ ಸೈಡಲ್ಲಿ ಸುತ್ತೂರು ಜಾತ್ರೆ ದಿನ ಮಾಡ್ತಾರಲ್ಲ ಕೃಷಿ ಮೇಳ,
ಅದು ತುಂಬ ಇಷ್ಟ ಆಗುತ್ತೆ ಜನಕ್ಕೆ. ನೋಡ್ತಿರ್ಬೋದು ನೀವು ಹೆಂಗೆಲ್ಲ ಅರೇಂಜ್ ಮಾಡಿದ್ದಾರೆ ಅಂತ. ಒಂದೊಂದು ಗಿಡ ನೋಡ್ತಿದ್ರು ಒಂದಕ್ಕಿಂತ ಒಂದು ಚೆನ್ನಾಗಿ ಕಾಣಿಸ್ತಿದ್ದಾವೆ. ಕೃಷಿ ಮೇಳಲ್ಲಿ ತುಂಬ ನೀಟಾಗಿ ಅರೇಂಜ್ ಮಾಡಿದರು. ಹಿಂಗೆ ನೀವು ಮಿಕ್ಸ್ಡ್ ಬೆಳೆ ಹಾಕ್ಬೋದು, ಆಮೇಲೆ ಸಿಂಗಲ್ ಬೆಳೆ ಹಾಕ್ತೀರ ಅಂದರೆ ಯಾವ ಥರ ಮಾಡ್ಕೋಬೋದು ಅಂತೆಲ್ಲ. ನೋಡಿ ಇಲ್ಲಿ ಕೋಸಂತೂ ತುಂಬ ಚೆನ್ನಾಗಿ ಬೆಳೆದಿದ್ದಾರೆ ಇಲ್ಲಿ. ನೀವು ಮುಂದೆ ಹೋಗ್ತಾ ತೋರಿಸ್ತೀನಿ ನಿಮಗೆ. ಟೊಮೊಟೊನೂ ಎಷ್ಟು ನೀಟಾಗಿ ಬೆಳೆದಿದ್ರು ಅಂದರೆ ನೋಡೋಕ್ಕೆ ತುಂಬ ಸಖತ್ತಾಗಿತ್ತು. ಆಮೇಲೆ ಬಾರ್ಡರಲ್ಲಿ ಹೂವು ಡೆಕೋರೇಷನ್ ಮಾಡಿದರು ಜನ ಓಡಾಡ್ಬೇಕಾದ್ರೆ. ನೀವು ಈ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಇದನ್ನೇ 1 ಅವರ್ ಆಗುತ್ತೆ ನೋಡೋದು. ಯಾಕೆಂದರೆ ಕೃಷಿ ಮೇಳದಲ್ಲಿ ಅಷ್ಟೊಂದು ತೋರಿಸಿದ್ರು, ನಮಗಂತೂ ಸುಸ್ತಾಗೋಯ್ತು. ಅಷ್ಟೊಂದು ಗಿಡಗಳು ಹಾಕಿದ್ದಾರೆ ಇಲ್ಲಿ. ಆಮೇಲೆ ವೆರೈಟಿ ಯಾವ್ಯಾವ ತಳಿ ಇದೆ ಅಂತ ತೋರಿಸ್ತಿದ್ರು. ಸಣ್ಣ ಗಿಡದಿಂದ ಹಿಡಿದು ದೊಡ್ಡ ಬಾಳೆ ಕಟ್ಟಡವರೆಗೂ. ಅದು ನೋಡ್ಕೊಂಡು ನಾವು ನೆಕ್ಸ್ಟ್ ಇದಕ್ಕೆ ಹೋಗ್ಬೇಕು, ಹಸುಗಳು ಯಾವ್ಯಾವ ಇದೆ ಅಂತ. ಇಲ್ಲೂ ಸುಮಾರು ವೆರೈಟಿ ಆಫ್ ಹಸುಗಳಿದ್ವು. ಇಲ್ಲಿ ನೋಡಿ, ಇಲ್ಲಿ ಹತ್ರ ಮುದ್ದಾಗಿದೆ ಹಸುಗಳು. ಇಷ್ಟೊಂದು ಬಂದಿದ್ವು. ಗಿರ್ರು, ಆಮೇಲೆ ದೇಶಿ ತಳಿ, ಹಳ್ಳಿಕಾರು. ಆಮೇಲೆ ಒಂದು ಬಂದಿತ್ತು ಹಸು, ಎಷ್ಟು ದೈತ್ಯವಾಗಿತ್ತು ಅಂದರೆ ಯಪ್ಪ, ನೋಡೋಕೆ ಆನೆ ಹತ್ರ ಇದೆ ಅದು. ಸುತ್ತೂರು ಜಾತ್ರೆಗೆ ಯಾರ್ಯಾರು ಬಂದಿದ್ರು ಕೃಷಿ ಮೇಳಕ್ಕೆ ಅವ್ರಿಗೆಲ್ಲ ಗೊತ್ತಿರುತ್ತದು. ಆಮೇಲೆ ಒಂದು ಕೊಳ್ಳೇಗಾಲದಿಂದ ಒಂದು ರೇಸರ್ ಹಸು ಬಂದಿತ್ತು, ಅದು ಚೆನ್ನಾಗಿತ್ತು ಹಸು. ಬನ್ನಿ ತೋರಿಸ್ತೀನಿ. ಹಂಗೆ ಒಂದು ಎಮ್ಮೆ ಸಾಕಿದ್ರು, ಅದುವೇ ದೈತ್ಯವಾಗಿತ್ತು. ಹಂಗೆ ನೋಡಿದ್ರೇ ಭಯ ಆಗ್ತಿತ್ತು. ಅದು ಕೊಂಬು, ಆಮೇಲೆ ಅದರ ಆಕಾರ ಎಲ್ಲ ನೋಡಿ. ಹೆಸರು ನೋಡಿ ಹೆಂಗಿದೆ, ಆಗಲೇ ಹೇಳಿದ್ಮೇಲೆ ಇದೇನೆ ಅದು. ಕೊಂಬು ಮಾತ್ರ ಮುಟ್ಟಿದ್ರೆ ಯಪ್ಪ ಹಿಂಗಿದೆ. ಇದು ನೋಡೋಕೆ ಎಷ್ಟು ದೊಡ್ಡದಾಗಿ ಕಾಣಿಸ್ತೆ ಕೊಂಬು. ಒಂದು ಗುದ್ದುಬಿಟ್ರೆ ಏನು ಮಾಡೋದು ಗುರು ಶಿವ ಭಗವಂತ. ಆಮೇಲೆ ಸುಮಾರು ಫೇಮಸ್ ಆಗಿತ್ತು ರೀಲ್ಸಲ್ಲೆಲ್ಲ ಪುಟ್ಟ ಹಸುಗಳು. ನೋಡಿ ಇಲ್ಲಿದ್ದಾವೆ ಅವು. ಒಂದು ಕೈಯಲ್ಲಿ ಎತ್ಕೊಂಡು ಹೋಗ್ಬೋದು ಇವನ್ನ, ಆ ಥರ ಇದೆ. ಬನ್ನಿ ನಿಮಗೆ ಮುಂದೆ ಎಮ್ಮೆ ತೋರಿಸ್ತೀನಿ. ಇದುವೇ ಅದು ಹಸು ಅಷ್ಟೇ ಉದ್ದ ಇದೆ. ಒಳ್ಳೆ ಒಂದು ಆನೆ ಅನ್ಬೋದು ಇದನ್ನು. ಆನೆ ಥರ ಇದೆ ಅದು. ಬನ್ನಿ ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟು ನೋಡಿ ಇಲ್ಲಿ ಅದ್ರ ಜೊತೆ ಇನ್ನೊಂದು ನಿಂತಿದೆ ಇಲ್ಲೇ. ಆಮೇಲೆ ಹಳ್ಳಿಕಾರ ಹಸು ತುಂಬ ತೊಗೊಬಂದಿದ್ರು, ಅದೆಲ್ಲ ನೋಡಿಕೊಂಡು ನೆಕ್ಸ್ಟ್ ಕುರಿಗಳು ನೋಡೋಕೆ ಬಂದ್ವಿ. ಕುರಿಗಳವೇ ಸುಮಾರು ವೆರೈಟಿ ಇದ್ವು. ಅದರಲ್ಲಿ ನೋಡಿ ಇಲ್ಲಿ ಚಿಕ್ಕ ಚಿಕ್ಕ ಕುರಿ, ದೊಡ್ಡ ದೊಡ್ಡ ಕುರಿ, ಆಮೇಲೆ ಆಡು ಎಲ್ಲ ಇದ್ವು. ಎಲ್ಲ ತೋರಿಸ್ತೀನಿ ಬನ್ನಿ ನಿಮಗೆ. ನೋಡಿ ಎಷ್ಟು ಕ್ಯೂಟ್ ಆಗಿದಾವೆಲ್ಲ. ಬ್ರೌನು, ವೈಟು, ಬ್ಲ್ಯಾಕು, ಸುಮಾರು ಕಲರ್ಗಳೆಲ್ಲ ಇತ್ತು. ನೆಕ್ಸ್ಟ್ ನಾನು ಇಲ್ಲೊಂದು ಮೇಕೆ ಇತ್ತು. ಅದರ ನಾರ್ಮಲ್ ಸೌಂಡ್ ಮಾಡ್ತಿದ್ದಿಲ್ಲ, ಅದರ ಬೇರೆ ಥರನೇ ಸೌಂಡ್ ಮಾಡ್ತಿತ್ತದು. ನಾನು ಒಂದು ಸಣ್ಣ ಗಾಬರಿ ಆಗೋದೆ, ಯಾವುದೂ ಇದು ಹಾರನ್ ಆಗ್ತದೆ ಗಾಡಿದು ಅಂತ. ನೋಡಿದ್ರೆ ಅದು ವೆಹಿಕಲ್ ಹಾರನ್ನೆಲ್ಲ ಹೋಗ್ತಿರೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಬಿಡಿ. ಹಂಗೆ ಒಂದು ಕಮೆಂಟ್ ಸೆಕ್ಷನಲ್ಲಿ ಏನಿಸ್ತು ಅಂತ ಹೇಳಿ, ನಮಗೊಂದು ಮೋಟಿವೇಟ್ ಆಗುತ್ತೆ ಈ ಥರ ವೀಡಿಯೋಸ್ ಮಾಡೋಕ್ಕೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಹಂಗೆ ವೀಡಿಯೋ ನೋಡ್ತಾ ಬೆಲ್ ನೋಟಿಫಿಕೇಷನ್ ಅಲ್ಲಿ ಇಟ್ಬಿಡಿ, ಇನ್ನೂ ಬೇಗ ಬರುತ್ತೆ ನಿಮಗೆ ಈ ಥರ ವೀಡಿಯೋಸ್ಗಳು. ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಕೊಡಿ, ಎಲ್ಲ ಅಪ್ಡೇಟ್ ಮಾಡ್ತಿರ್ತೀನಿ. ನೆಕ್ಸ್ಟ್ ಹೋಗೋಣ. ಈ ಅಗ್ರಿಕಲ್ಚರ್ಗೆ ಹೊಸದಾಗಿ ಏನೇನು ಬಂದಿದೆ, ಏನೇನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತೆಲ್ಲ ತೋರಿಸ್ತೀನಿ ನಿಮಗೆ. ಈಗ ನೋಡಿ ಹಳ್ಳಿಕಾರ್ ಪಕ್ಕ ಆಗಲೇ ಹೇಳಿದ್ನಲ್ಲ, ಕೊಳ್ಳೇಗಾಲದ್ದು ಒಂದು ಹಸು ಬಂದಿದೆ ಅಂತ. ನೋಡಿ ಎಷ್ಟು ಇದಾಗಿದೆ, ಲೈಕ್ ಬಾಡಿ ಬಿಲ್ಡರ್ ಥರ ಇದೆ ನಿಜವಾಗ್ಲೂ. ನೋಡಿ ಹಿಂಗಿದೆ ಅಂತ, ಓಡಿದ್ರೆ ಯಾರೂ ತಡೆಯಬಾರ್ದು, ಹಂಗೆ ಓಡುತ್ತೆ ಗುರಿದು. ಆಮೇಲೆ ಒಂದು 2 ಪ್ರೈಸ್ ಗೆದ್ದಿದೆ ಅನ್ಸುತ್ತೆ ಮೋಸ್ಟ್ಲಿ, ಫೋಟೋ ಹಾಕಿದ್ರು. ಇಲ್ಲೊಂದು ಚಿಕ್ಕದು ಕ್ಯೂಟ್ ಹಸು ಇದೆ ನೋಡಿ. ಅಲ್ಲಿ ಹಸುಗಳು ನೋಡಿಕೊಂಡು ಇಲ್ಲಿ ಒಂದು ಡ್ರೋನ್ ಮಾಡಲ್ ಇಟ್ಟಿದ್ರು. ಏನೇನಿದೆ, ಏನೇನು ಫೀಚರ್ಸ್ ಇದೆ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ರು, ನೋಡ್ತಿರ್ಬೋದು ನೀವು. ಇದಕ್ಕೆ 2 ಡ್ಯುಯಲ್ ಬ್ಯಾಟ್ರಿ ಬರುತ್ತೆ ಅದಕ್ಕೆ. ಆಮೇಲೆ 10 ಲೀಟ್ರು ಟ್ಯಾಂಕ್ ಕೆಪಾಸಿಟಿ ಇದೆ. ನೀವು ನೆಲದ ಮೇಲಿಂದ 2 ಅಡಿ ಮೇಲೆ ತೊಗೊಂಡೋಗ್ಬೋದು ಅದನ್ನು. ಮಿನಿಮಮ್ ಅಂದರೆ ಮ್ಯಾಕ್ಸಿಮಮ್ ಎಷ್ಟಾದ್ರು ತೊಗೊಂಡೋಗ್ಬೋದು. ಆಮೇಲೆ ಅದ್ರ ಪ್ರೈಸ್ ಬಂದ್ಬಿಟ್ಟು 5 ಲಕ್ಷ. ಈ ಡ್ರೋನ್ ಮಾಡಿರೋದು ಒಳ್ಳೆಯದೇ ಇತ್ತು, ಯಾಕೆಂದರೆ ಈ ಟೊಮೊಟೊ, ಆಮೇಲೆ ಭತ್ತ, ರಾಗಿ, ಜೋಳ ಅದಕ್ಕೆಲ್ಲ ಸ್ಪ್ರೇಯರಲ್ಲಿ ಹೊಡಿಬೇಕಂದ್ರೆ ತುಂಬ ಕಷ್ಟ ಆಗ್ತಿತ್ತು. ಈ ಡ್ರೋನ್ ಮಾಡೋದಕ್ಕೆ ರೈತರಿಗೆಲ್ಲ ತುಂಬ ಉಪಯೋಗ ಆಗುತ್ತೆ ಈ ಥರದ್ದು. ಅದು ನೋಡಿಕೊಂಡು ಟಿಲ್ಲರೆಲ್ಲ ನೋಡ್ಕೊಂಡು ನೆಕ್ಸ್ಟು ಈ ಟ್ರ್ಯಾಕ್ಟರ್ ಮಷಿನರಿ ಯಾವುದೇ ಹೊಸ ಬಂದಿದೆ ಅಂತ ನೋಡೋಕೆ ಬಂದೆ. ನೋಡಿ ಇಲ್ಲಿ BST ಇದೊಂದು ನಿಂತಿದೆ ಇಲ್ಲಿ. ಇದುವೇ ಮಿನಿ ಟ್ರ್ಯಾಕ್ಟ್ರು. ಇದು ಬಂದು 32 HP ಗಾಡಿ. ನೋಡಿ ಇಲ್ಲಿ ಸಖತ್ತಾಗಿ ಮಾಡಿದ್ದಾನೆ ಅಂತ. ಇದು ನೀವು ಬೇಕಾದ್ರೆ ತಗೋಬೋದು.
ತುಂಬ ನೀಟಾಗಿ ಕೊಟ್ಟಿದ್ದಾನೆ. ಹ್ಯಾಂಡಲ್ ಬಾರು, ಆಮೇಲೆ ಡ್ರೈವರ್ ಸೀಟ್ ಎಲ್ಲನೂ ಮಿನಿ ಟಿಲ್ಲರ್ ಇಟ್ಟಿದ್ದಾರೆ ಪಕ್ಕದಲ್ಲೇ. ಅದನ್ನು ತೋರಿಸ್ತೀನಿ ಬನ್ನಿ. ನೋಡಿ ಇಲ್ಲಿ ಡ್ರೈವರ್ ಸೀಟ್ ಕಂಫರ್ಟ್ ತುಂಬ ನೀಟಾಗಿದೆ. ಆಮೇಲೆ ಡೀಸೆಲ್ ಟ್ಯಾಂಕ್ ಮುಂದಕ್ಕೆ ಕೊಟ್ಟಿದ್ದಾರೆ, ಅದರಿಂದ ಇನ್ನೂ ಆರಾಮು. ಆಮೇಲೆ ಡ್ರಿಲ್ಲಿಂಗ್ ಮಷೀನು, ಆಮೇಲೆ ಇನ್ನೇನು ಇದು ಬನ ಕುಯ್ಯೋ ಮೆಷೀನು, ಅದ್ರ ಜೊತೆಗೆ ಬೇರೆ ಅಗ್ರಿಕಲ್ಚರ್ಗೆ ಸಣ್ಣ ಪುಟ್ಟದಕ್ಕೆ ಏನು ಬೇಕೆಲ್ಲ ಇಟ್ಟಿದ್ರು. ಅದು ನೋಡ್ಕೊಂಡು ನಾನು ಟ್ರ್ಯಾಕ್ಟರ್ ಸೆಕ್ಷನ್ಗೆ ಬಂದೆ. ಫಸ್ಟ್ ಪರ್ಬೂಷನ್ ಗಾಡಿ ನಿಂತಿತ್ತು, ಅಲ್ಲಿ ಮಿನಿ ಟ್ರ್ಯಾಕ್ಟರ್ ದೊಡ್ಡ ಟ್ರ್ಯಾಕ್ಟರ್ ಎರಡು ಇತ್ತು. ಆಮೇಲೆ ಈ ಕಡೆ 3 ಟ್ರ್ಯಾಕ್ಟರ್ ನಿಂತಿತ್ತು. ಹೊಸದು ಯಾವುದೋ ಕಂಪ್ನಿ ಬಂದಿದೆ ಅನಿಸುತ್ತೆ ಮಿನಿ ಟ್ರ್ಯಾಕ್ಟ್ರಲ್ಲಿ, ಕ್ಯಾಪ್ಟನ್. ಅದು ಚೆನ್ನಾಗಿದೆ ಅನಿಸುತ್ತೆ, ಮೋಸ್ಟ್ಲಿ ನೋಡಬೇಕು. ಈ ಗಾಡಿ ಅಷ್ಟೊಂದು ನೋಡಿದೆ ನಾನು. ಯಾರು ಗೊತ್ತಿರೋ ಕಮೆಂಟ್ ಮಾಡಿ ಹೆಂಗೆ ವರ್ಕ್ ಆಗುತ್ತೆ ಈ ಗಾಡಿ ಅಂತೆಲ್ಲ. ಗೇರ್ ಲಿವರೆಲ್ಲ ಕರೆಕ್ಟಾಗಿ ಕೊಟ್ಟಿದ್ದಾನೆ. ನಮ್ಮ ಕಡೆ ಇದು ಕಮ್ಮಿ ಕಾಣಿಸ್ಕೊಂಡಿರೋದು. ಈಗ ಬರೋ ಗಾಡಿಲೆಲ್ಲ ಆಲ್ಮೋಸ್ಟ್ ಇಂಜಿನ್ ಸ್ಟಾಪ್ ಮಾಡೋಕ್ಕೆ ಕೀಯಲ್ಲೇ ಕೊಡ್ತಿದ್ದಾರೆ. ಮೊದಲಾದರೆ ಕೀಯಲ್ಲಿ ಆನ್ ಮಾಡ್ಬಿಟ್ಟು ಒಂಥರ ಲಿವರ್ ಕೊಡ್ತಿದ್ರು ಚೌಕಲ್ಲಿ, ಅದೆಲ್ಲ ಆಫ್ ಆಗ್ತಿತ್ತು ವೆಹಿಕಲ್ಸು, ಟ್ರ್ಯಾಕ್ಟರ್ಗಳು. ಅದು ನೋಡಿಕೊಂಡು ಈ ಬಾಳೆಕಟ್ಟೆ ಹೊಡೆಯೋಕ್ಕೆ ದೊಡ್ಡ ಗಾಡಿ ಬರುತ್ತೆ ಸೋನಾಲಿಕಾ, ಅದು ನೋಡೋಕೆ ಬಂದೆ. ಒಳ್ಳೆ ದೈತ್ಯ ಹೋಗಿತ್ತದುವೆ. ಅದಾದಮೇಲೆ ಈ ಗಾಡಿ ಅಂತ ನಾನು ನೋಡಿದ್ದೀನಿ, ಬಟ್ ತೀರಾ ಅಪರೂಪ. ಇದು ಬಾಳೆಕಟ್ಟೆ ಹೊಡೆಯೋದೆ. ಇದರಲ್ಲಿ ನಿಮಗೆ 50 HP, 63 HP, 70 HP ಗಂಟನೂ ಇದ್ದಾವೆ. ನೋಡ್ತಿರ್ಬೋದು ನೀವು ಹೆಂಗಿದ್ದಾವೆ. ಟೈರ್ ನೋಡಿದ್ರೆ ಭಯಂಕರಗವೆ ನೋಡಿಲಿ. ಇದು ಒಂದು ಸತಿ ನಾನು ತೋರಿಸಿದ್ದೆ, ಹೊಲದಲ್ಲಿ ಬಾಳೆಕಟ್ಟೆ ಹೊಡೆಯೋಕೆ ಬಂದಿತ್ತು. ಸೀಟಿಂಗ್ ಕಂಫರ್ಟ್ ಮತ್ತು ಇದು ಚೆನ್ನಾಗಿದೆ ವೆಹಿಕಲ್ಸ್ದು. ನಿಮ್ಗೆ ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಲ್ ನೋಟಿಫಿಕೇಶನ್ ಆಲ್ರೆಡಿ ಬೇಗ ಬರುತ್ತೆ ಅಪ್ಡೇಟು. ಇದ್ಬಿಟ್ಟು ನಾನು ಟ್ರಾವೆಲ್ ವೀಡಿಯೋಸ್ ಹಾಕ್ತಿರ್ತೀನಿ, ಜೊತೆಗೆ ಡೈಲಿ ಫಾರ್ಮಿಂಗ್ ಬ್ಲಾಗ್ಸ್ ಹಾಕ್ತಿರ್ತೀನಿ, ಅದನ್ನು ನೋಡ್ಬೋದು ನೀವು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.